ಪ್ರೀತಿ ವೀಕ್ಷಕರೇ, ಯಾರೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಥವಾ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಸಹ ಪ್ರಾಧ್ಯಾಪಕರಾಗಿ, ಗ್ರಂಥಪಾಲಕರಾಗಿ, ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ಈಗ ಒಂದು ಸುತ್ತೋಲೆ ಬಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, CAS ಅಡಿಯಲ್ಲಿ ವಿವಿಧ ಶೈಕ್ಷಣಿಕ ಹಂತದ ಸ್ಥಾನೀಕರಣ ಮಂಜೂರಾತಿ ಮಾಡಲು ಯಾರೆಲ್ಲ ಹೊರ ರಾಜ್ಯದಿಂದ PhD ಪದವಿಯನ್ನ ಪಡ್ಕೊಂಡಿದ್ದಾರೋ ಅವರು ಡೀಟೇಲ್ಸ್ ಡಾಕ್ಯುಮೆಂಟ್ ಅನ್ನ ಒದಗಿಸ್ಕೊಡ್ಬೇಕು ಎಂಬುದಾಗಿ ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಬಹುತೇಕವಾಗಿ ಸುದ್ದಿಯಲ್ಲಿದ್ದಂತೆ ಇದುವರೆಗೆ ಏನು SOP ಗಳನ್ನ ಮಾಡಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಅತಿಥಿ ಉಪನ್ಯಾಸಕರ ಈ ಒಂದು ದಾಖಲೆಗಳ ಒಂದು ಜಿನೈನಿಟಿಯನ್ನ ಚೆಕ್ ಮಾಡ್ತಾ ಇದ್ರು. ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲೂ ಹಾಗೂ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲೂ ಈ ರೀತಿಯಾದ ಒಂದು ಹೊರ ರಾಜ್ಯದಿಂದ ಬಂದಂತ ಏನು PhDಗಳಿದಾವೋ ಇವುಗಳ ಒಂದು ದಾಖಲೆಗಳನ್ನ, ಕಂಪ್ಲೀಟ್ ದಾಖಲೆಗಳನ್ನ ಕೇಳಲಾಗಿದೆ. ಅದು ಕೇವಲ ಏನೋ ಒಂದು ಡಿಗ್ರಿ ಸರ್ಟಿಫಿಕೇಟ್ ನ ಸಲ್ಲಿಸಿ ಅಂತಲ್ಲ, ಕಂಪ್ಲೀಟ್ ಏನು PhD ಪ್ರೊಸೀಜರ್ಸ್ ಇದೆಯೋ ಆ ಪ್ರೊಸೀಜರ್ಸ್ ಪ್ರಕಾರ ಏನೇನು ಹಂತಗಳಿದ್ದಾವೋ ಎಲ್ಲಾ ಹಂತಗಳಲ್ಲಿ ಏನೇನನ್ನ ಅವರು ಮಾಡಿದ್ದಾರೆ ಅದರ ಡೀಟೇಲ್ಸ್ ಅನ್ನ ನೀವು ಸಬ್ಮಿಟ್ ಮಾಡಬೇಕು ಎಂಬುದಾಗಿ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಪ್ರೀತಿ ವೀಕ್ಷಕರೇ, ಹಾಗಾದ್ರೆ ಆ ಸುತ್ತೋಲೆ ಏನೇನನ್ನ ಕೇಳಿದೆ, ಯಾರ್ಯಾರಿಗೆಲ್ಲ ಕೇಳಿದೆ, ಟೈಮ್ ಬಾಂಡ್ ಏನಾದ್ರು ಕೊಟ್ಟಿದಾರಾ, ಈ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನಾನ್ ಮಾಡ್ತಕ್ಕಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರದಲ್ಲಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂತ ಎಲ್ಲ ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ ಬಂದು ತಲುಪ್ತವೆ. ಮಾಡ್ಕೊಳ್ತಿರಲ್ಲ? ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ. ಪ್ರತಿವೀಕ್ಷಕರೇ, ದಿನಾಂಕ 24/6/2026 ಒಂದು ಸುತ್ತೋಲೆ ಬಂದಿದೆ. ಸರ್ಕಾರಿ ಪ್ರಥಮ ದರ್ಜೆ ಆರ್ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಸಹ ಆರ್ ಸಹಾಯಕ ಪ್ರಾಧ್ಯಾಪಕರು ಆರ್ ಗ್ರಂಥಪಾಲಕರು ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರು CAS ಅಡಿಯಲ್ಲಿ ಅಂದ್ರೆ ಕೆರಿಯರ್ ಅಡ್ವಾನ್ಸ್ಮೆಂಟ್ ಸ್ಕೀಮ್ ಅದರ ಅಡಿಯಲ್ಲಿ ವಿವಿಧ ಶೈಕ್ಷಣಿಕ ಹಂತದ ಸ್ಥಾನೀಕರಣ ಮಂಜೂರಾತಿಗೆ ಪ್ರಸ್ತಾವನೆಗಳಲ್ಲಿ ಹೊರ ರಾಜ್ಯದಲ್ಲಿ ಪಡೆದ PhD ಪದವಿಯ ದಾಖಲೆಗಳನ್ನು ಲಗತ್ತಿಸುವ ಕುರಿತು ಮೆನ್ಷನ್ ಮಾಡಿದರೆ. ಹೊರ ರಾಜ್ಯದಲ್ಲಿ ಪಡೆದ PhDಗಳು ಇದುವರೆಗೆ ಏನ್ ಸುದ್ದಿಯಲ್ಲಿದ್ವೋ ಅವು ಅದಾಗಿದ್ದಾವೆ ಇದಾಗಿದ್ದಾವೆ ಅಂತಕ್ಕಂಥದ್ದು ಅದರ ಒಂದು ನೈಜತೆಯನ್ನ ಚೆಕ್ ಮಾಡ್ಕೊಳ್ಳೋಕೆ ದಾಖಲೆಗಳನ್ನ ಕೇಳಿದ್ದಾರೆ. ಮುಂದೆ ಹೋಗೋಣ ಬನ್ನಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು और ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕರಿಗೆ ವಿವಿಧ ಶೈಕ್ಷಣಿಕ ಹಂತದ ಸ್ಥಾನೀಕರಣ ನೀಡಲು ಉಲ್ಲೇಖ 1ರಿಂದ 3ರ UGC ಅಥವಾ ಸರ್ಕಾರದ ಮಾರ್ಗಸೂಚಿ ಅಥವಾ ಆದೇಶಗಳಲ್ಲಿ ಅನುಮತಿ ನೀಡಲಾಗಿರುತ್ತದೆ. ಅದರನ್ವಯ ಶೈಕ್ಷಣಿಕ ಹಂತ 11, 13A ಮತ್ತು 14ರ ಸ್ಥಾನೀಕರಣಕ್ಕಾಗಿ ಈ 11, 13A ಮತ್ತು 14ರ ಸ್ಥಾನೀಕರಣದ ಬಗ್ಗೆ ನಿಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಒಂದು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿಕೊಡ್ತೇನೆ. PhD ಪದವಿ ಮೇರೆಗೆ ಪ್ರಸ್ತಾವನೆಗಳನ್ನು ಸಲ್ಲಿಸುವ ಬೋಧಕರು ಹೊರ ರಾಜ್ಯಗಳ ವಿಶ್ವವಿದ್ಯಾಲಯಗಳಲ್ಲಿ PhD ಪದವಿ ಪಡೆದಿದ್ದಲ್ಲಿ ಸದರಿ PhD ಪದವಿಗೆ ಸಂಬಂಧಿಸಿದ ಅಡ್ಮಿಷನ್, ರಿಜಿಸ್ಟ್ರೇಷನ್, ರಿಸರ್ಚ್ ಗೈಡ್ ಆರ್ ಸೂಪರ್ವೈಸರ್ ನೇಮಕಾತಿಯಾದಂತ ಒಂದು ಪತ್ರ, RAC ಅಂದ್ರೆ ರಿಸರ್ಚ್ ಅಡ್ವೈಸರಿ ಕಮಿಟಿ ಏನೇನ್ ಮಾಡ್ತೋ ಆ ಒಂದು ದಾಖಲೆಗಳು, ಕೋರ್ಸ್ ವರ್ಕ್, ಪ್ರೋಗ್ರೆಸ್ ರಿಪೋರ್ಟ್ಸ್, ಪಬ್ಲಿಕೇಶನ್ಸ್, PhD ಥೀಸಿಸ್ ಅಂದ್ರೆ ಮೊದಲು ಅಡ್ಮಿಷನ್ ಪ್ರೊಸೀಜರ್ಸ್ ಇಂದ ಹಿಡಿದು PhD ಥೀಸಿಸ್ ಆಗುವವರೆಗೆ ಏನೆಲ್ಲ ನೀವು ಕೆಲಸಗಳನ್ನ ಮಾಡಿದಿರೋ ಹಂತ ಹಂತವಾಗಿ ನಡೆಯುತ್ತಲ್ಲ, ಆ ಏನೆಲ್ಲ ಕೆಲಸಗಳನ್ನ ಮಾಡಿದಿರೋ ಅದರ ದಾಖಲೆಗಳನ್ನ ನೀವು ಸಲ್ಲಿಸಬೇಕು ಅಂತ ಕೇಳಲಾಗಿದೆ. PhD ಪ್ರೊಸೀಜರ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ವಿಚಾರಗಳು ಬೇಕು ಅಂತ ಹೇಳಿದ್ರೆ
ನಾನು PhD ಪ್ರೊಸೀಜರ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಒಂದು ವಿಡಿಯೋನ ಮಾಡ್ಕೊಡ್ತೀನಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಒಂದು ಕಾಮೆಂಟ್ ಅನ್ನ ಮಾಡಿ. ಹೀಗೆ ಎಲ್ಲಾ ದಾಖಲೆಗಳನ್ನ ನೀವು ಕ್ರೋಢೀಕರಿಸಿ ಇಲ್ಲಿಗೆ ತಂದು ಸಲ್ಲಿಸಬೇಕು. ಆಗಿದ್ದರೆ ಮಾತ್ರ ನಿಮ್ಮ ಹುದ್ದೆಗೆ ಸಂಬಂಧಪಟ್ಟಂತ ಒಂದು ಸ್ಥಾನೀಕರಣ ಇದೆಯಲ್ಲ, ಆ ಸ್ಥಾನೀಕರಣವನ್ನ ನಾವು ನೀಡ್ಲಿಕ್ಕೆ ಈ ಎಲ್ಲಾ ದಾಖಲೆಗಳು ಬೇಕಾಗ್ತವೆ. ಆ ದಿಸೆಯಿಂದಾಗಿ ನೀವು ಸಲ್ಲಿಸಿ ಎಂಬುದಾಗಿ ಕೇಳಿದ್ದಾರೆ. ಪ್ರತಿಪಕ್ಷಕರೇ, CAS ರ ಅಡಿಯಲ್ಲಿ ಈ ಸ್ಥಾನೀಕರಣ ಏನು ನೀಡೋದಿದೆಯೋ ಇದು ಹುದ್ದೆಯ ಹಂತದಲ್ಲಿ ಮತ್ತು ವೇತನದ ಹಂತದಲ್ಲಿ ಎರಡೂ ಹಂತದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾರೆಲ್ಲ ಈ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಿದಾರೋ ಅವ್ರಿಗೆ ಹುದ್ದೆಗಳಲ್ಲಿ ಒಂದು ಸ್ಥಾನೀಕರಣ ನೀಡ್ತಕ್ಕಂಥದ್ದು ಮತ್ತು ವೇತನದಲ್ಲಿ ಅದು ಹೆಚ್ಚಾಗ್ಬೇಕಾದ್ರೆ ಯಾವ ರೀತಿ ಆಗ್ಬೇಕು ಏನು, ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಗಳನ್ನ, ಒಂದು ಒಳ್ಳೆಯ ವೇತನಗಳನ್ನ ನೀಡಲು ಈ ಒಂದು ಹಂತ ಬಹಳ ಮುಖ್ಯ ಆಗ್ತದೆ. ಇದನ್ನ ಸ್ಥಾನೀಕರಣ, CAS ರ ಅಡಿಯಲ್ಲಿ ಸ್ಥಾನೀಕರಣವನ್ನ ನೀಡಲು ಎಂಬುದಾಗಿ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ನಾನು ಅದಕ್ಕೆ ಸಪರೇಟ್ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ. ಇಲ್ಲಿ ನಾನು ಜಸ್ಟ್ ಏನು ಹೊರ ರಾಜ್ಯದ PhD ಗಳ ಬಗ್ಗೆ ಮಾಹಿತಿಯನ್ನ ಡೀಟೇಲ್ಸ್ ಕೇಳಿದಾರೋ ಅದ್ರ ಬಗ್ಗೆ ನಿಮ್ಗೆ ವಿಚಾರವನ್ನು ಮುಟ್ಟಿಸ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಸುಮಾರು ಒಂದೂವರೆ ವರ್ಷ 2 ವರ್ಷದಿಂದ ಈ SOP ಗಳು ನಡೀತಾ ಇದಾವೆ. PhD ಬಗ್ಗೆ ಫೇಕ್ PhD ಅಂತೆ, ಇನ್ನೊಂದಂತೆ ಅಂತ ಹೇಳಿ ಬಹುತೇಕವಾಗಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ PhDದೇ ಒಂದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮತ್ತು ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಈ ಒಂದು ಹೊರ ರಾಜ್ಯದಿಂದ ಪಡ್ಕೊಂಡಂತ ಒಂದು PhD ಗಳ ಬಗ್ಗೆ ಇಷ್ಟು ಡೀಟೇಲ್ಸ್ ಆಗಿ ಕೇಳಿದಾರಲ್ಲ, ಇದನ್ನ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಆ ದಿಸೆಯಿಂದಾಗಿ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಉಳಿದ ವಿಚಾರಗಳು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ನಾನು ಸಪರೇಟ್ ಒಂದೊಂದು ಡೆಡಿಕೇಟೆಡ್ ವಿಡಿಯೋಗಳನ್ನ ನಿಮ್ಗಾಗಿ ಮಾಡ್ಕೊಡ್ತೀನಿ. ಪ್ರತಿಪಕ್ಷಕರೇ, ಉಳಿದಂತೆ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಆ ನೇಮಕವನ್ನ ಆರಂಭ ಮಾಡಿಕ್ಕೆ, ಆ ಪ್ರಕ್ರಿಯೆಯನ್ನ ಆರಂಭ ಮಾಡ್ಲಿಕ್ಕೆ ಸರ್ಕಾರದ ಹಂತದಲ್ಲಿ ಅನುಮತಿಗಳನ್ನ ಕೋರಲಾಗಿದೆ. ಅದರಂತೆ ಆದಷ್ಟು ಬೇಗ ಈಗ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನ ಕಾಲೇಜು ಶಿಕ್ಷಣ ಇಲಾಖೆ ಆರಂಭ ಮಾಡ್ತದೆ ಅಂತಕ್ಕಂಥ ಸೂಚನೆಯು ಕೂಡ ಕೊಟ್ಟ ಹಾಗಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಾಕಿದ್ದೀನಿ. ನೀವೇನ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ. ಆ ವಿಡಿಯೋನ ನೀವು ನೋಡಿ ಅಲ್ಲಿ ಒಂದು ಸುತ್ತೋಲೆ ಮತ್ತೆ ಅದಕ್ಕೆ ಯಾರೆಲ್ಲ ಪ್ರತಿಕ್ರಿಯೆ ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ನಾನು ಅಲ್ಲಿ ಡೀಟೇಲ್ಸ್ ಹೇಳಿದ್ದೀನಿ. ಆ ವಿಚಾರವನ್ನ ಇಲ್ಲಿ ನಾನು ತರೋದಿಲ್ಲ. ನೀವು ಅಲ್ಲಿ ಹೋಗಿ ಕಂಪ್ಲೀಟ್ ವಿಚಾರವನ್ನ ತಿಳ್ಕೊಳ್ಳಿ. ಹಾಗಾದ್ರೆ ಈ ವಿಡಿಯೋದಲ್ಲಿ ನೀವು ಹೊರ ರಾಜ್ಯದಿಂದ ತಂದಂತ PhD ಗಳ ಬಗ್ಗೆ ಸ್ಥಾನೀಕರಣವನ್ನ ನೀಡಬೇಕಾದ್ರೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಕೇಳಿರೋ ವಿಚಾರವನ್ನ ತಿಳ್ಕೊಂಡಿದ್ದೀರಾ. ನಿಮ್ಗೆ ವಿಚಾರ ಈಗ ಗೊತ್ತಾಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮಾಡ್ತಾನೆ ಇರ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುವಂಗೆ ಮಾಡ್ಕೊಳ್ಳಿ. ಹಾಗೂ ನೀವೇನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.